ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಇದ್ರಲ್ಲಿ ಒಂದು ಮೆಸೇಜ್ ಇದೆ. ಆ ಅಣ್ಣ ಆಟೋದವರು ಅಲ್ಲಿ ಹೋಗ್ತಾ ಇದಾರೆ, ಪಕ್ಕದಲ್ಲಿ ಒಂದು ಸೈಕಲ್ ನಿಂತಿದೆ. ಅವರು ಅಲ್ಲಿಂದ ಇಳಿದು ಬಂದು ಆ ಸೈಕಲ್ ನ ಪಕ್ಕಕ್ಕೆ ಇಟ್ಟು ಮುಂದಕ್ಕೆ ಹೋಗ್ಬೋದಾಗಿತ್ತು. ಆದ್ರೆ ಅವಣ್ಣ ಒಳಗಡೆನೆ ಕುತ್ಕೊಂಡು ತಳ್ಬಿಟ್ರು. ಅಂದ್ರೆ ಇನ್ನೊಬ್ರದ್ದು ಯಾರ್ದೋ ಹೋದ್ರೂ ಹೋಗ್ಲಿ ಅನ್ನೋ ತರ ಅದನ್ನ ಎತ್ತಿ ಬಿಸಾಕ್ಬಿಟ್ಟು ಅವ್ರು ಮತ್ತೆ ಮುಂದೆ ಹೋಗೋದ್ರು. ಅದು ಅವ್ರ ಆಟೋ ವೀಲ್ ಒಳಗೆ ಸಿಗಾಕೊಂಡಾದ್ಮೇಲೆ ಬಂದು ಅದನ್ನ ಮತ್ತೆ ಎತ್ತಿ ಸೈಡಿಗೆ ಬಿಸಾಕಿದ್ರು. ಅಂದ್ರೆ ಇನ್ನೊಬ್ರು ವಸ್ತುನ ಹಾಳು ಮಾಡ್ತಿದ್ದಾರೆ. ಕರ್ಮ ನೋಡ್ರಿ ಹೆಂಗ್ ವರ್ಕ್ ಆಗತ್ತೆ. ಅವಣ್ಣ ಇಳಿದ್ಬಿಟ್ಟು ಆ ಸೈಕಲ್ ನ ಎತ್ತಿ ಇದ್ ಮಾಡ್ತಿದ್ದಂಗೆ ಇವ್ರ ಆಟೋ ಇದಕ್ಕಿದಂಗೆ ಮೂವ್ ಆಗೋಯ್ತು. ಅವರು ಯಾರ್ದೋ ಒಂದು ಚಿಕ್ಕ ವಸ್ತುನ ಆತರ ಡ್ಯಾಮೇಜ್ ಮಾಡಿದ್ರು. ಆ ಕರ್ಮ ಅನ್ನೋದು ಇನ್ಸ್ಟೆಂಟ್ ಆಗಿ ವರ್ಕ್ ಆಯ್ತು ನೋಡಿ. ಇದನ್ನೇ ಹೇಳೋದು, ಇದು ಕಲಿಯುಗ. ಇಲ್ಲಿ ಮಾಡೋ ಪಾಪ ಕರ್ಮಗಳನ್ನ ಕರ್ಮ ಇಲ್ಲೇ ನಮಗೆ ರಿಟರ್ನ್ ಕೊಡುತ್ತೆ. ಅದಕ್ಕೆ ಹೇಳೋದು, ಯಾರಿಗೂ ತೊಂದರೆ ಕೊಡಬೇಡಿ. ಇನ್ನೊಬ್ರದ್ದು ನೀವು 10 ರೂಪಾಯಿ ಹಾಳು ಮಾಡಿದ್ರೆ ಭಗವಂತ ನಿಮಗೆ 100 ರೂಪಾಯಿ ಹಾಳು ಮಾಡ್ತಾನೆ.